ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದೇ ಅದೇ ಎಲ್ಲೋದ್ನಪ್ಪ ಇವನು. ಅದೇ ಏನ್ ಮಾವ? ಪಾಪ ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಇಂಪಾರ್ಟೆಂಟ್ ವಿಷಯನಾ? ಏನದು? ಅದೇ ಮ್ಯಾಟ್ರ್ ಕ್ಲೈಮ್ಯಾಕ್ಸು ಬಂದಿದೆ. ಏನೋ? ಶಿವಗಾಮಿ ಯಾವ ಮಟ್ಟಕ್ಕೆ ಹೋಗಿದ್ದಾಳೆ ಅಂದ್ರೆ, ಆ ಭೈರವನಿಗೆ ಎಲ್ಲ ಆಸ್ತಿನೂ ಬರ್ಕೊಡೋ ರೇಂಜ್ಗೆ ಹೋಗ್ಬಿಟ್ಟಿದ್ದಾಳೆ. ಬೆಳಗ್ಗೆ ಲಾಯರ್ನ ಕರೆಸಿದ್ಲು. ಭೈರನ್ನ ತನ್ನ ಸ್ವಂತ ಅಣ್ಣನಾಗಿ ದತ್ತು ತಗೊಬೇಕು ಅಂತ ಡಿಸೈಡ್ ಮಾಡಿದಾಳೆ. ಆಮೇಲೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಲಾಯರ್ನ ಕೇಳ್ತಾ ಇದ್ಲು. ಆದರೆ ಲಾಯರು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರಂತೆ. ನಿಮ್ಮ ಅಣ್ಣಂಗೆ ಏನು ಬೇಕಾದರೂ ಕೊಡ್ಬೋದು, ದುಡ್ಡು ಕೊಡ್ಬೋದು, ಆಸ್ತಿ ಕೊಡ್ಬೋದು, ಒಡವೆ ಕೊಡ್ಬೋದು. ಅದನ್ನು ಕಾನೂನು ಏನು ಕೇಳೋ ಹಾಗಿಲ್ಲ. ಆದರೆ ಭೈರವನ್ನ ಅಣ್ಣನಾಗಿ ದತ್ತು ಸ್ವೀಕಾರ ಮಾಡೋಕ್ಕೆ ಕಾನೂನು ಪ್ರಕಾರ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅವನ ವಿಷಯದಲ್ಲಿ ಅವಳು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾಳೆ. ನಿನ್ನೆ ಏನಾಯ್ತು ಗೊತ್ತಾ? ಅಶೋಕ್ ಹೇಳಿದ್ದಾನೆ, ನಿಮ್ಮ ಅಣ್ಣನೇ ಬೇರೆ ಭೈರಾನೇ ಬೇರೆ ಅಂತ. ನಿಮ್ಮ ಅಣ್ಣ ನಿನಗೋಸ್ಕರ ವಿಷ ಕುಡ್ದ, ಈ ಭೈರಾನು ಕುಡಿತಾನ ಅಂತ ಕೇಳ್ದ. ಶಿವಗಾಮಿ ಅಶೋಕ್ ಹತ್ರ ಚಾಲೆಂಜ್ ಮಾಡಿದ್ದಾಳೆ, ಭೈರವ ನಿನಗೋಸ್ಕರ ವಿಷ ಕುಡಿತಾರಂತ ಕೇಳಿದ್ದಾರೆ. ಆಮೇಲೆ ಶಿವಗಾಮಿ ವಿಷದ ಬಾಟ್ಲ್ ಇಟ್ಕೊಂಡು ಕೂತಿದ್ದಾಳೆ ನಾಟಕ ಮಾಡೋದಕ್ಕೆ. ನಿನ್ನನ್ನು ನನ್ನಿಂದ ದೂರ ಮಾಡೋಕ್ಕೆ ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನನಗೆ ಬದುಕಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಬಾಟ್ಲಲ್ಲಿರೋ ವಿಷ ಕುಡಿತೀನಿ ಅಂತ ಹೇಳಿದ್ಲಂತೆ. ಅಷ್ಟೊತ್ತಿಗೆ ಭೈರ ತಾನೇ ಬಾಟ್ಲ ಕಿತ್ಕೊಂಡು ಕುಡಿದ್ಬಿಟ್ನಂತೆ. ಹೌದಾ? ಆಮೇಲೆ ಏನಾಯ್ತು? ಆಮೇಲೆ ಶಿವಗಾಮಿ ಹೇಳಿದಾಳೆ, ಅದು ವಿಷದ ಬಾಟ್ಲಲ್ಲ, ಟಾನಿಕ್ಕು ಅಂತ. ನೀವು ನಮ್ಮ ಅಣ್ಣನ ಥರನೇ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಈ ಥರ ನಾಟಕ ಮಾಡಿದೆ ಅಂತ ಹೇಳಿದ್ಲು. ಓಹೋ, ಅಷ್ಟೊಂದು ಒಳ್ಳೆಯವನ ಅವನು.